ಆರಂಭದಲ್ಲೇ ಡಿಕೆಶಿ ಕ್ಯಾಬಿನೆಟ್ನಲ್ಲಿ ಖಾತೆ ಕಿಚ್ಚು ಹಚ್ಚಿದೆ. ರಾಹುಲ್ ಹೈ ವೋಲ್ಟೇಜ್ ಮೀಟಿಂಗ್ ಮಾಡ್ತಾ ಇದ್ದು ಲಂಚ್ ಮೀಟಿಂಗ್ನಲ್ಲಿ ಬಿಕ್ಕಟ್ಟು ಶಮನ ಸೂತ್ರ ಹೆಣದ್ರ ರಾಹುಲ್ ಗಾಂಧಿ. ಏರ್ಪೋರ್ಟ್ ಬಳಿ ಇರುವ ತಾಜ್ ಹೋಟೆಲ್ನಲ್ಲಿ ಮೀಟಿಂಗ್. 1 ಗಂಟೆ ಸಭೆ ನಡೆಸಿ ದೆಹಲಿಗೆ ಹೊರಟಿದ್ದಾರೆ ರಾಹುಲ್ ಗಾಂಧಿ. ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದರಾಮಯ್ಯ ಬಳಿ ಮಾಹಿತಿ ಪಡೆದಿದ್ದಾರೆ ರಾಹುಲ್ ಗಾಂಧಿ. ರಾಮಲಿಂಗಾರೆಡ್ಡಿ ರಾಜೀನಾಮೆ, ಮುನಿಯಪ್ಪ ಬೇಸರದ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಮಾಹಿತಿ ಪಡೆದು ಅಸಮಾಧಾನ ಪರಿಹರಿಸೋದಕ್ಕೆ ಮಾರ್ಗೋಪಾಯದ ಚರ್ಚೆ ಮಾಡಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನ ತಾಜ್ ವೆಸ್ಟ್ ಎಂಡ್ನಲ್ಲಿ ನಡೆದ ರಾಹುಲ್ ಸಭೆಯಲ್ಲಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಮಾಹಿತಿ ಪಡೆದು ಅದಕ್ಕೆ ಏನು ಸೂತ್ರ, ಅದರ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಒಂದು ಕಡೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟೇ ಬಿಟ್ಟಿದ್ದಾರೆ. ಮುನಿಯಪ್ಪ ಅವರಿಗೂ ಬೇಸರ ಇದೆ ಅನ್ನೋ ಮಾಹಿತಿ. ಕೊನೆಯ ಕ್ಷಣದಲ್ಲಿ ಬೆಂಬಲಿಗರು ಮನವೊಲಿಸುವ ಪ್ರಯತ್ನ ಪಟ್ಟರೂ ಕೂಡ ರಾಮಲಿಂಗಾರೆಡ್ಡಿ ಆಗೋದಿಲ್ಲ ಅನ್ನೋ ರೀತಿ ಕೈ ಸನ್ನೆ ಮಾಡಿ ರಾಜೀನಾಮೆ ಪತ್ರಕ್ಕೆ ಮಾಧ್ಯಮಗಳ ಮುಂದೆಯೇ ಸಹಿ ಮಾಡಿ ಮಾಧ್ಯಮಕ್ಕೆ ತೋರಿಸಿದ್ರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ಳೋದಕ್ಕೆ ನಮ್ಮ ಪ್ರತಿನಿಧಿ ರವಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿ, ಒಂದು ಕಡೆ ಸರ್ಕಾರ ರಚನೆಯಾಯಿತು, ಎಲ್ಲವೂ ಸಲೀಸಾಯಿತು ಅನ್ನೋ ಟೈಮ್ನಲ್ಲಿ ಸಚಿವರಾಗಿ ತಮ್ಮ ಅಸಮಾಧಾನ ಹೊರಗೆ ಹಾಕ್ತಾ ಇದ್ದಾರೆ. ಏರ್ಪೋರ್ಟ್ನಲ್ಲಿ ಒಂದಷ್ಟು ಚರ್ಚೆ ಆಗಿದೆ, ರಾಹುಲ್ ಗಾಂಧಿ ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಏನೇನು ಚರ್ಚೆ ಆಯಿತು, ರಾಹುಲ್ ಗಾಂಧಿ ಅವರಿಂದ ಸಿಕ್ಕಿರೋ ಸಲಹೆ ಏನು? ಖಂಡಿತ ಭವನ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಮಪತ್ರ ಸಲ್ಲಿಕೆ ಬಳಿಕ ನೇರವಾಗಿ ರಾಹುಲ್ ಗಾಂಧಿ ಅವರು ರಾಜ್ಯ ನಾಯಕರುಗಳ ಜೊತೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಮೇತ ಅವರು ಕೆಂಪೇಗೌಡ ಏರ್ಪೋರ್ಟ್ನ ತಾಜ್ ಹೋಟೆಲ್ಗೆ ಬಂದರು. ತಾಜ್ ಹೋಟೆಲ್ನೇ ಸುಮಾರು 1 ಗಂಟೆಗಳ ಕಾಲ ಊಟ ಆಯಿತು. ಊಟ ಆದ ನಂತರ ಸಿಎಂ ಡಿ.ಕೆ. ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಜೊತೆ ತಾಜ್ ಹೋಟೆಲ್ನಲ್ಲಿ ಪ್ರತ್ಯೇಕವಾದಂಥ ಒಂದು ಮಾತುಕತೆಯನ್ನು ಮಾಡಿದ್ದಾರೆ. ಅಂದರೆ ಏನು ಬೆಳಗ್ಗೆಯಿಂದ ರಾಜ್ಯದಲ್ಲಿ ಏನು ಸಚಿವ ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಆಗ್ತಿದ್ರೆ, ಮತ್ತೊಂದು ಕಡೆ ಬೇರೆ ಖಾತೆಯನ್ನು ಕೊಡಬೇಕು ಅಂತ KH ಮುನಿಯಪ್ಪನವರು ಡಿಮ್ಯಾಂಡ್ ಇಕ್ಕಿರುವಂಥದ್ದು. ಇವೆಲ್ಲವನ್ನ ಕೂಡ ಶಮನಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಲಹೆಗಳನ್ನು ಕೊಟ್ಟಿರುವಂಥದ್ದು. ಅಂದರೆ ಇಬ್ಬರು ನಾಯಕರ ಜೊತೆ ಪ್ರತ್ಯೇಕವಾದಂಥ ಮಾತುಕತೆಗಳನ್ನು ಅಂದರೆ ಊಟ ಮಾಡುವಂಥ ಸಂದರ್ಭದಲ್ಲಿ ಸಹಜವಾಗಿ ಚರ್ಚೆ ನಡೆದಿದೆ. ಅಲ್ಲಿ KH ಮುನಿಯಪ್ಪನವರು ಇರ್ತಾರೆ, ಸುರ್ಜೇವಾಲಾ ಅವರು, KC ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ಇರ್ತಾರೆ. ಊಟದ ನಂತರ ತಾಜ್ ಹೋಟೆಲ್ನಲ್ಲಿ ಪ್ರತ್ಯೇಕವಾದಂಥ ಒಂದು ಕೋಣೆಯಲ್ಲಿ 3 ಜನ ನಾಯಕರು ಮಾತ್ರ, ಅಂದರೆ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಮೂವರು ಕೂಡ ರಾಜ್ಯದಲ್ಲಿ ನಡೀತಿರುವಂಥ ಪ್ರಸಕ್ತ ಬೆಳವಣಿಗೆಗಳ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿರುವಂಥದ್ದು. 1-2 ದಿನಗಳಲ್ಲಿ ಇವೆಲ್ಲವನ್ನು ಕೂಡ ಶಮನಗೊಳಿಸಬೇಕು ಅನ್ನೋ ಒಂದು ಮಾಹಿತಿಯನ್ನು, ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ, ಇದಕ್ಕೆ ಸಂಬಂಧಪೂರ್ವಕವಂತೆ ಏನು ಸಿದ್ದರಾಮಯ್ಯನವರು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ನಾವು ಮಾತನಾಡಿಸುವಂಥ ಪ್ರಯತ್ನ ಮಾಡಿದ್ವಿ. ಆಗ ನಾನು ರಾಮಲಿಂಗಾರೆಡ್ಡಿ ಅವರನ್ನ ಮಾತನಾಡ್ತೇನೆ, ಅವ್ರ ಜೊತೆ ಮಾತನಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟೋದ್ರು. ಸೊ ಒಟ್ಟಾರೆ 1 ಗಂಟೆಗಳ ಕಾಲ ತಾಜ್ ಹೋಟೆಲ್ನಲ್ಲಿ ನಾಯಕರುಗಳು ಒಂದಷ್ಟು ಸಭೆಯನ್ನು ಮಾಡಿ ಸದ್ಯಕ್ಕೆ ರಾಜ್ಯದಲ್ಲಿ ಉದ್ಭವವಾಗಿರುವಂಥ ಏನು ಖಾತೆಯ ಒಂದು ಸಮಸ್ಯೆ ಆಗಿರ್ಬೋದು, ಜೊತೆಗೆ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ವಿಚಾರವಾಗಿ ಕೂಡ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟು ಆದಷ್ಟು ಬೇಗ ಇವೆಲ್ಲವನ್ನು ಕೂಡ ಇತ್ಯರ್ಥಗೊಳಿಸಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟು ಈಗ ರಾಹುಲ್ ಗಾಂಧಿ ಅವರು ಮತ್ತೆ ದೆಹಲಿಗೆ ವಾಪಸ್ ಆಗಿರುವಂಥದ್ದು. ಭವನ, ಈ ಸಲಹೆ ಸೂಚನೆಗಳಲ್ಲೇ ಎಲ್ಲವೂ ಸಾಲ್ವ್ ಆಗುತ್ತಾ ಅನ್ನೋದು ಈಗಿರೋ ಪ್ರಶ್ನೆ ರವಿ. ಅಂದ್ರೆ ಇದಾದ ಮೇಲೆ ಏನೇನಾಗತ್ತೆ, ಏನೇನು ಚರ್ಚೆಗಳಾಗೋದಿದೆ, ಏನೇನು ಮೀಟಿಂಗ್ಗಳು ಲೈನಪ್ ಆಗೋದಿದೆ ಅನ್ನೋದು ಪ್ರಶ್ನೆ. ಯಾರ್ಯಾರನ್ನ ಮೀಟ್ ಮಾಡಿ ಸಮಾಧಾನಗೊಳಿಸ್ತಾರೆ ಅನ್ನೋದು ಪ್ರಶ್ನೆಗೆ ಬರುತ್ತೆ. ರಾಮಲಿಂಗಾರೆಡ್ಡಿ ಅವರು ಸದ್ಯಕ್ಕೆ ಯಾರ ಕೈಗೂ ಸಿಗೋ ಹಾಗೆ ಕಾಣ್ತಾ ಇಲ್ಲ. ಸೊ ಈ ಸಮಸ್ಯೆಗೆ ರಾಜ್ಯದ ನಾಯಕರು ಹೆಣಿತಾ ಇರೋ ಪರಿಹಾರ ಏನು? ಡಿ.ಕೆ. ಶಿವಕುಮಾರ್ ಅವರ ಬಳಿಯೋ, ಸಿದ್ದರಾಮಯ್ಯ ಅವರ ಬಳಿಯೋ ಏನೋ ಒಂದು ಮಾರ್ಗಸೂಚಿ ಇರಬೇಕಲ್ಲ? ಖಂಡಿತ ಭವನ, ಅಂದರೆ ಈಗ ರಾಮಲಿಂಗಾರೆಡ್ಡಿ ಅವರನ್ನ ಪ್ರತ್ಯೇಕವಾದಂಥ ಮಾತುಕತೆ, ಅಂದರೆ ಈ ಜವಾಬ್ದಾರಿಯನ್ನು ರಾಹುಲ್ ಗಾಂಧಿ ಅವರು, ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರಿಗೂ ಕೂಡ ಕೊಟ್ಟಿರುವಂಥದ್ದು. ಅಂದರೆ ಅವರ ಪ್ರತ್ಯೇಕವಾದಂಥ ಮಾತುಕತೆ ನಡೆಸುವಂಥ ಸಂದರ್ಭದಲ್ಲಿ ಅವರಿಗೆ ಒಂದಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಸಂಬಂಧಪಟ್ಟಂತೆ ಈಗ ಸುರ್ಜೇವಾಲಾ ಅವರು ಕೂಡ ಇಲ್ಲೇ ಬೆಂಗಳೂರಿನಲ್ಲೇ ಉಳಿದುಕೊಂಡಿರುವಂಥದ್ದು. ಅಭಿಷೇಕ್ ದತ್ ಆಗಿರ್ಬೋದು, ಸುರ್ಜೇವಾಲಾ ಇಬ್ಬರು ಇಲ್ಲೇ ಉಳ್ಕೊಂಡಿದ್ದಾರೆ. ಹೀಗಾಗಿ ಇವತ್ತು ಮತ್ತೊಮ್ಮೆ ಒಂದು ಏನು ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಸುರ್ಜೇವಾಲಾ ಹಾಗೂ ಮತ್ತಷ್ಟು ಅಂದರೆ KPCC ಅಧ್ಯಕ್ಷರು ಕೂಡ ಈ ಒಂದು ಸಭೆಯನ್ನು ನಡೆಸಿ ಯಾರ್ಯಾರನ್ನ ಸಂಧಾನ ಮಾಡುವಂಥ ಕೆಲಸಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾರೆ ಅಂತ ಮಾಹಿತಿ ಇರುವಂಥದ್ದು. ಭವನ, ಧನ್ಯವಾದ ರವಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.